ನಾಳಿದ್ದು ಬುಧವಾರ 2025 ಬರ್ತಾ ಇದೆ. 2024 ಮುಗ್ದು 2025 ಬಂದ ತಕ್ಷಣ ಎಲ್ಲ ಮಾಡುವಂತ ಕೆಲಸ ಅಂದ್ರೆ ಕ್ಯಾಲೆಂಡರ್ನ ಬದಲಾಯಿಸ್ತೀವಿ. ಕ್ಯಾಲೆಂಡರ್ನ ಹಾಕೋದು ಕೂಡ ನೋಡ್ಕೊಂಡು ಯಾವ ದಿನ ಹಾಕಬೇಕು, ಯಾವ ಸಮಯದಲ್ಲಿ ಹಾಕಬೇಕು ಅನ್ನೋದನ್ನ ನೋಡ್ಕೊಂಡು ಹಾಕಿದ್ರೆ ಅದು ಕೂಡ ಶುಭ ಆಗುತ್ತೆ. ಆ ಶುಭ ಸಮಯದಲ್ಲಿ ಹಾಕಬಾರ್ದು, ಯಾಕಂದ್ರೆ ಹೊಸ ವರ್ಷ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷ ಆದ್ರೂ ನಾವು ಆಚರಣೆಯಲ್ಲಿ ಇಟ್ಕೊಂಡಿರೋದು ಹೊಸ ವರ್ಷ ಅನ್ನೋದು ಕ್ಯಾಲೆಂಡರ್ ಪ್ರಕಾರ, ಅಂದ್ರೆ ಜನವರಿ 1. ಈ ಕ್ಯಾಲೆಂಡರ್ ಪ್ರಕಾರ ನಾವು ಏನು ಹೊಸ ವರ್ಷ ಆಚರಿಸ್ತೀವೋ ಈ ಕ್ಯಾಲೆಂಡರ್ನ ಬದಲಾಯಿಸುವ ಸಮಯ ಮತ್ತೆ ವಾರ ಯಾವಾಗ ಏನು ಅಂತ ತಿಳ್ಕೊಂಡು ಮತ್ತೆ ಯಾವ ದಿಕ್ಕಿಗೆ ಈ ಕ್ಯಾಲೆಂಡರ್ನ ಹಾಕಿದ್ರೆ ಶುಭ ಅಂತ ತಿಳ್ಕೊಂಡು ಬದಲಾಯಿಸಿದ್ರೆ ಅದರಿಂದನೂ ಕೂಡ ನಮಗೆ ಹೊಸ ವರ್ಷದಲ್ಲಿ ಶುಭ ಫಲಗಳನ್ನ ಪಡಿಬೋದು. ಕೆಲವೊಬ್ಬರಿಗೆ ನಗು ಬರ್ಬೋದು, ಏನಪ್ಪಾ ಇದು ಕ್ಯಾಲೆಂಡರ್ ಬದಲಾಯಿಸೋಕು ಅಂತ. ನಮ್ಮ ಮನೆಯಲ್ಲಿ ವಾಸ್ತು ಅಂತ ನೋಡಿದಾಗ ಒಂದು ಸಣ್ಣ ಪುಟ್ಟ ವಸ್ತುಗಳಲ್ಲೂ ಕೂಡ ವಾಸ್ತು ಇದೆ. ಎಲ್ಲ ವಸ್ತುಗಳನ್ನೂ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ, ಆದ್ರೆ ಕೆಲವೊಂದುಗಳನ್ನ ಮಾಡ್ಬೋದು. ಅಂದ್ರೆ ಈ ಕ್ಯಾಲೆಂಡರ್ನ ಯಾವ ದಿನ ಹಾಕಿದ್ರೆ ಶುಭ ಅಂತ ನೋಡ್ಕೊಂಡು ಬರೀ ಕ್ಯಾಲೆಂಡರ್ ಹಾಕೋದಷ್ಟೇ, ಯಾವ ಗೋಡೆಗೆ ಹಾಕಬೇಕು ಅನ್ನೋದು ನೋಡ್ಕೊಂಡು ಹಾಕೋದು. ಇದನ್ನು ಮಾಡೋದ್ರಿಂದನೇ ಮುಂದಿನ ವರ್ಷದಲ್ಲಿ ನಮಗೆ ಶುಭ ಫಲಗಳನ್ನ ಪಡಿಬೋದು. ಹಾಗಾದ್ರೆ ಯಾವ ದಿನ ಹಾಕಬೇಕು, ಯಾವ ಸಮಯದಲ್ಲಿ ಹಾಕಬೇಕು, ಯಾವ ರೀತಿ ಹಾಕಬೇಕು ಅಂತ, ಯಾವ ಗೋಡೆಗೆ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಳ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹೊಸ ವರ್ಷ ಯುಗಾದಿ ಅಂತ ಅಂದಾಗ ಯುಗಾದಿಯಲ್ಲಿ ನಾವು ಪಂಚಾಂಗವನ್ನ ಓದ್ತಾರೆ, ಪಂಚಾಂಗ ಶ್ರವಣವನ್ನ ಮಾಡ್ತಾರೆ. ಅಂದ್ರೆ ಯುಗಾದಿಗೆ ಹೊಸ ಪಂಚಾಂಗ ಓದ್ತಾರೆ. ಅವತ್ತಿಂದ ನಮ್ಮ ಹಿಂದೂ ಪ್ರಕಾರ ಹೊಸ ವರ್ಷ ಶುರುವಾಗುತ್ತೆ. ಅವಾಗ ಪಂಚಾಂಗವನ್ನ ನಾವು ಶ್ರವಣ ಮಾಡ್ತೀವಿ. ಯಾವ ದಿನ ಶುಭ, ಯಾವ ಸಮಯ ಶುಭ ಅಂತೆಲ್ಲ ನೋಡ್ತೀವಿ. ಆದರೆ ನಮ್ಮ ಕ್ಯಾಲೆಂಡರ್ ನೋಡ್ಬೇಕಂದ್ರೆ ಈಗ ಜನವರಿ 1 ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಇದನ್ನ ತುಂಬಾ ಜನ ಹೊಸ ವರ್ಷನ ತುಂಬಾ ಆಚರಿಸ್ತೀವಿ. ಹಾಗಾಗಿ ಈ ಕ್ಯಾಲೆಂಡರ್ ಅನ್ನ ಬದಲಾಯಿಸಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೋಡ್ಕೋಬೇಕಾಗುತ್ತೆ. ಎಷ್ಟೊಂದು ಜನ ಹಳೆ ಕ್ಯಾಲೆಂಡರ್ ಮೇಲೆ ಹೊಸ ಕ್ಯಾಲೆಂಡರ್ನ ಹಾಕ್ತಿರ್ತೀರಿ, ದಯವಿಟ್ಟು ಅದನ್ನ ತಪ್ಪನ್ನ ಮಾಡಬೇಡಿ. ಯಾಕಪ್ಪ ಅಂದ್ರೆ ಹಳೆ ಕ್ಯಾಲೆಂಡರ್ ಲೆಕ್ಕ ಇಟ್ಕೊಂಡಿರ್ತೀವಿ, ಹಾಲಿನ ಲೆಕ್ಕ, ಪೇಪರ್ ಲೆಕ್ಕ, ಈ ರೀತಿ ಯಾರಿಗೋ ದುಡ್ಡು ಕೊಡಬೇಕು ಏನೋ ಇಸ್ಕೊಂಡಿರ್ತೀವಿ, ಅದೆಲ್ಲ ಲೆಕ್ಕಗಳನ್ನ ಬರ್ದಿಟ್ಕೊಂಡಿರ್ತೀವಿ ಕ್ಯಾಲೆಂಡರ್ ಮೇಲೆ. ಅಯ್ಯೋ ಅದು ಇದೆಯಲ್ಲ ಇನ್ನೂ ತೀರ್ಸಿಲ್ಲ, ಅದನ್ನ ಕೊಟ್ಬಿಟ್ಟು ಹಾಕೊಂಡು ಚೇಂಜ್ ಮಾಡ್ಕೊಳ್ಳೋಣ ಅಂತ ಇಟ್ಟಿರ್ತೀವಿ. ಅದ್ರ ಮೇಲೆ ಹೊಸ ಕ್ಯಾಲೆಂಡರ್ನ ಹಾಕ್ತಿರ್ತೀವಿ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಳೆ ವರ್ಷ ಮುಗಿದ ತಕ್ಷಣ ಹಳೆ ಕ್ಯಾಲೆಂಡರ್ನ ಬಿಸಾಕ್ಬೇಕು. ಅಥವಾ ಅಲ್ಲಿ ದೇವ್ರ ಫೋಟೋ ಇದೆ ಅಂತ ಇಟ್ಕೋತೀವಿ, ಆ ರೀತಿ ಮಾಡಬಾರ್ದು. ದೇವ್ರ ಫೋಟೋ ಇದೆಯಾ ಅದನ್ನ ಕಟ್ ಹಾಕ್ಸಿ ಬೇರೆ ಕಡೆ ಸಪರೇಟ್ ಇಟ್ಕೊಳ್ಳಿ. ಆ ಕ್ಯಾಲೆಂಡರ್ ಏನಿದೆ ಅದನ್ನ ತೆಗೆದುಬಿಡಿ. ಅದು ಹಾಗೆ ಅದನ್ನ ಅರಿಯಕೂಡದು. ಕ್ಯಾಲೆಂಡರ್ನ ಹರಿದು ದೇವ್ರ ಫೋಟೋ ಮಾತ್ರ ಇಟ್ಕೋತೀವಿ, ಅದೆಲ್ಲ ಮಾಡಬಾರ್ದು. ಇಲ್ಲ ಅದನ್ನ ಹೊಳಿಯೋಗೋ ಅಥವಾ ಯಾರ್ದು ತುಳಿದ ಇರೋ ಮರಗಳ ಹತ್ರ, ಅಂದ್ರೆ ಅರಳಿ ಮರ, ಆಲದ ಮರ ಇರುತ್ತಲ್ಲ ಅಲ್ಲಿ ಹಾಕ್ಬಿಟ್ಟು ಬರ್ಬೋದು. ಅಥವಾ ನೀವು ಅದನ್ನ ಹೊಳೆಗೆ ಬಿಟ್ರು ಸರಿನೇ. ಮತ್ತೆ ಇನ್ನು ಲೆಕ್ಕ ಇಟ್ಕೊಂಡಿರ್ತೀವಿ ಅಂತ ಇರ್ತೀರಲ್ಲ, ಅವರು ಈ ಲೆಕ್ಕಗಳನ್ನ ಹೊಸ ಕ್ಯಾಲೆಂಡರ್ಲು ಕೂಡ ಬರಿಬೇಡಿ. ಹೊಸ ಕ್ಯಾಲೆಂಡರ್ ಶುಭವನ್ನ ತರುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ನೆಗೆಟಿವ್, ನಾವು ಸಾಲ ಅಂತ ಏನ್ ಕೊಡ್ತೀವೋ, ನಾವು ಸಾಲ ಏನ್ ತೀರಿಸ್ಬೇಕು ಅಂತ ಅನ್ಕೊಂಡಿರ್ತೀವೋ ಈ ಕ್ಯಾಲೆಂಡರ್ ಬಿಸಾಕ್ತಿವಿ ಅಂದ್ಬಿಟ್ಟು ಹೊಸ ಕ್ಯಾಲೆಂಡರ್ ಏನಾರು ಬರ್ಕೊಂಡ್ರೆ ಅದು ಹೊಸ ವರ್ಷ ಶುರುನಲ್ಲೇ ನೀವು ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ದಂಗೆ, ಅಂದ್ರೆ ಸಾಲನ ತಗೊಂಡ ಹಾಗೆ ಅಂತ. ಹಾಗಾಗಿ ಸಾಲವನ್ನ ಕ್ಯಾಲೆಂಡರ್ಲಿ ಬರಿಬಿಡಿ. ಬೇರೆ ಒಂದು ಚೀಟಿಯಲ್ಲಿ ಬರೆದಿಟ್ಕೊಂಡು ಆ ಕ್ಯಾಲೆಂಡರ್ನ ತೆಗೆದು ಆಚೆಗೆ ಹಾಕಬೇಕು. ಅಥವಾ ನೀವು ಆ ಕ್ಯಾಲೆಂಡರ್ ಹಾಕಿದ್ರೆ ತಾನೇ ತಪ್ಪು ಅಂತ ತೆಗೆದು ಒಂದ್ ಕಡೆ ಇಟ್ಕೊಳ್ಳೋದು ತಪ್ಪನ್ನು ಕೂಡ ಮಾಡಬಾರ್ದು. ಅದು ಇನ್ನೇನಕ್ಕಾರು ಯೂಸ್ ಆಗುತ್ತೆ ಅಂತ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ಯೂಸ್ ಇಲ್ಲ ಅಂದಮೇಲೆ, ಅದು ಮುಗಿದ ತಕ್ಷಣ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಎತ್ತು ಬಿಸಾಕ್ಬೇಕು. ಮತ್ತೆ ಅದನ್ನ ಇಟ್ಕೋಬಾರ್ದು. ನಮ್ಮ ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರ್ನ ಬದಲಾಯಿಸಕ್ಕೆ ಉತ್ತಮ ಸಮಯ ಅಂದ್ರೆ ಬೆಳಿಗ್ಗೆ ಏನ್ ಸೂರ್ಯನ ಕಿರಣಗಳು ಬೀಳತ್ವೋ ಆ ಬೆಳಿಗ್ಗಿನ ಸಮಯ ತುಂಬಾ ಶುಭ. ನೀವು ಬೆಳಿಗ್ಗೆ ಜನವರಿ 1 ಬೆಳಿಗ್ಗೆ ಯಾವಾಗ ಎದ್ದೇಳ್ತೀರೋ ಆ ದಿನ ನೀವು ಕ್ಯಾಲೆಂಡರ್ನ ಬದಲಾಯಿಸ್ಬೋದು. ಮಧ್ಯಾಹ್ನದ ಮೇಲೆ ಬದಲಾಯಿಸಬಾರ್ದು. ಯಾಕಂದ್ರೆ ಸೂರ್ಯ ಉದಯ ಆಗೋ ಸಮಯದಲ್ಲಿ ಮಾತ್ರ ಬದಲಾಯಿಸ್ಬೇಕು. ಸೂರ್ಯ ಇಳಿಯೋ ಟೈಮಲ್ಲಿ ಬದಲಾಯಿಸಿದ್ರೆ ಅದು ನಮ್ಮ ಜೀವನನೂ ಕೂಡ ಇಳಿಯೋ ಹಾಗೆ ಮಾಡುತ್ತೆ ಅನ್ನೋದು. ಇನ್ನು ಕ್ಯಾಲೆಂಡರ್ನ ಬದಲಾಯಿಸ್ಬೇಕಾದ್ರೆ ವಾರಗಳನ್ನ ನೋಡ್ಕೊಂಡು ಬದಲಾಯಿಸ್ಬೇಕು. ಬುಧವಾರ, ಶುಕ್ರವಾರ, ಭಾನುವಾರ ಮಾತ್ರ ಬದಲಾಯಿಸ್ಬೇಕು. ಅಕಸ್ಮಾತ್ ಜನವರಿ 1 ಈ ದಿನಗಳಲ್ಲಿ ಬಂದಿಲ್ಲ ಅಂದ್ರೆ ಜನವರಿ 2 ಅಥವಾ 3 ಯಾವಾಗ ಬುಧವಾರ, ಶುಕ್ರವಾರ, ಭಾನುವಾರ ಬರುತ್ತೋ ಆ ದಿನಗಳಲ್ಲಿ ಬದಲಾಯಿಸ್ಬೋದು. ಆದ್ರೆ ಈ ಸರಿ ಜನವರಿ 1 ಬುಧವಾರನೇ ಬಂದಿರೋದ್ರಿಂದ ಇಷ್ಟು ಶುಭವಾಗಿರುತ್ತೆ. ಬುಧವಾರ ಬೆಳಿಗ್ಗೆ 12 ಗಂಟೆ ಒಳಗಡೆ ನೀವು ಬದಲಾಯಿಸೋದು ತುಂಬಾ ಶುಭ. ಹಾಗೆ ಹಳೆ ಕ್ಯಾಲೆಂಡರ್ನ ಇಟ್ಕೋಬಾರ್ದು, ಅದನ್ನ ಬಿಸಾಕ್ಬೇಕು.
ಇನ್ನು ಯಾವ ದಿಕ್ಕಲ್ಲಿ ಹಾಕ್ಬೇಕಪ್ಪ ಅಂದ್ರೆ ನೀವು ಆಫೀಸಲ್ಲಿ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಎಲ್ಲೇ ಹಾಕಿದ್ರು ಕ್ಯಾಲೆಂಡರ್ನ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಹಾಕಿದ್ರೆ ತುಂಬ ಶುಭ ಫಲಗಳನ್ನ ದೊರಕಿಸ್ಕೊಡುತ್ತೆ. ಈ ಕ್ಯಾಲೆಂಡರ್ನ ನಾವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಹಾಕೋದ್ರಿಂದ ನಮಗೆ ಸಕಾರಾತ್ಮಕತೆ ಅಂದರೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮನೆಯಲ್ಲೇ ಅಥವಾ ಆಫೀಸಲ್ಲಿ ಪಾಸಿಟಿವ್ ವೈಬ್ಸ್ ಬರೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಸಮೃದ್ಧಿಯನ್ನು ಕೊಡುತ್ತೆ. ಇನ್ನು ಯಾವ ಗೋಡೆಗೆ ಹಾಕಬೇಕು ಅಂತಂದರೆ, ಕೆಲವೊಬ್ರು ಏನು ಮಾಡಿರ್ತಾರಪ್ಪ ಅಂದರೆ ಕ್ಯಾಲೆಂಡರ್ನ ಎಲ್ಲಂದ್ರಲ್ಲಿ ಹಾಕಿರ್ತಾರೆ. ಆದರೆ ಹಾಕಾಕ್ಬಾರ್ದು. ಕ್ಯಾಲೆಂಡರ್ ಹಾಕಬೇಕಾದ್ರೆ ಅದು ಯಾವ ರೀತಿ ಇದೆ, ಆ ಗೋಡೆ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಕೂಡ ಹಾಕಬೇಕು. ಗೋಡೆ ಚೆನ್ನಾಗಿ ಪೇಂಟ್ ಆಗಿರೋಂಥ ಗೋಡೆಗೆ ಹಾಕಬೇಕು. ಮತ್ತು ಅಲ್ಲಿ ಯಾವುದೋ ಮುರಿದೋಗಿರೋ ಗೋಡೆ ಅಥವಾ ತುಂಬ ಕೊಳೆ ಮಾಡಿರೋ ಗೋಡೆ, ಅದ್ರ ಮೇಲೆ ಏನೇನೋ ಗೀಚಿರ್ತೀವಿ ಅಥವಾ ಮಕ್ಕಳು ಗೀಚಿರ್ಬೋದು, ಆ ಥರ ಇರುವಂಥ ಗೋಡೆಗಳಿಗೆ ಹಾಕಬಾರ್ದು. ಯಾವಾಗಲೂ ತುಂಬ ಚೆನ್ನಾಗಿರೋ ಗೋಡೆಗೆ ಹಾಕಬೇಕು. ಆವಾಗ ಅದು ಶುಭ ಪರಿಣಾಮಗಳನ್ನ ಕೊಡುತ್ತೆ. ಅಕಸ್ಮಾತ್ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹಾಕಬೇಕು ಅಂತ ಅಲ್ಲಿ ಯಾವುದೋ ಒಂದು ಈ ಗೋಡೆ ಚೆನ್ನಾಗಿದೆ, ಈ ಗೋಡೆ ಚೆನ್ನಾಗಿಲ್ಲ, ಇಲ್ಲ ಹಾಕ್ಬಿಡೋಣ ಅಂತ ಅನ್ಕೊಂಡು ಹಾಕಿದ್ರೆ ಅದು ಕೂಡ ಅಶುಭ ಫಲಿತಾಂಶನ ಕೊಡುತ್ತೆ. ಇನ್ನು ಕೆಲವೊಬ್ರು ಗಡಿಯಾರ ಮತ್ತೆ ಕ್ಯಾಲೆಂಡ್ರು ಎರಡನ್ನೂ ಒಂದೇ ಕಡೆ ಹಾಕಿರ್ತಾರೆ. ಒಂದೇ ಗೋಡೆಗೆ ಒಂದೇ ಕಡೆ ಹಾಕಿರ್ತಾರೆ, ಅಕ್ಕಪಕ್ಕ ಹಾಕಿರ್ತಾರೆ ಅಥವಾ ಸ್ವಲ್ಪ ಜಾಗ ಬಿಟ್ಟು ಹಾಕಿರ್ತಾರೆ. ಆ ರೀತಿ ಹಾಕಬಾರ್ದು. ಇದು ಹಾಕೋದ್ರಿಂದ ಸಮಯದ ಅಡಚಣೆ ಆಗುತ್ತೆ ಮತ್ತು ಹಣದ ಕೊರತೆಯನ್ನು ಕೂಡ ಇದು ಉಂಟು ಮಾಡುತ್ತೆ. ಯಾಕಂದರೆ ಗಡಿಯಾರನೂ ಕಾಲನ್ನೇ ತೋರಿಸೋದು, ಕ್ಯಾಲೆಂಡರು ಕೂಡ ಕಾಲವನ್ನೇ ತೋರಿಸೋದು. ಹಾಗಾಗಿ ಇದು ಕಾಲ ಅಂದರೆ ಯಮನ ಇದು ಅಂತ ಹೇಳ್ತಾರೆ. ಹಾಗಾಗಿ ಇದು ಎರಡೂ ಒಂದೇ ಕಡೆ ಇರದೇ ಇರೋ ರೀತಿ ನೋಡ್ಕೋಬೇಕು. ಈ ಎರಡು ನೆಗೆಟಿವ್ ಅಂಶಗಳ ಜೊತೆ ಸೇರಿದಾಗ ನಮ್ಮ ಮನೆಗೆ ಇನ್ನೂ ಜಾಸ್ತಿ ನೆಗೆಟಿವ್ ಆಗಿ ಅಂದರೆ ನಕಾರಾತ್ಮಕತೆಯನ್ನು ತುಂಬುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಸಮಯದ ಅಭಾವ ಆಗುತ್ತೆ. ಯಾವ ಸಮಯಕ್ಕೆ ಏನು ಕೆಲಸ ಮಾಡಬೇಕಾಗಿತ್ತೋ ಅದನ್ನು ಮಾಡದೇ ಇರೋ ರೀತಿ ಆಗ್ಬಿಡುತ್ತೆ. ಈಗ ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಇದು ಉತ್ತಮ ಸಮಯ ಅಂದಾಗ ಆ ಟೈಮಿಗೆ ಮಾಡೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಮಾಡಬೇಕು ಅನ್ಸುತ್ತೆ. ಯಾವುದೋ ಏನಾದರೂ ಮಾಡಬೇಕು ಅಂದ್ಕೊಂಡಿರೋದು ಮುಂದಕ್ಕೆ ಹೋಗೋ ರೀತಿ ಆಗುತ್ತೆ ಮತ್ತು ಯಾವುದೋ ಬರಬೇಕಾದ ಹಣ ಎಲ್ಲ ಕೈ ತಪ್ಪಿ ಹೋಗೋ ರೀತಿ ಆಗುತ್ತೆ. ಹಾಗಾಗಿ ಗಡಿಯಾರ ಮತ್ತು ಕ್ಯಾಲೆಂಡ್ರು ಎರಡೂ ಒಂದೇ ಕಡೆ ಹಾಕಬಾರ್ದು. ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಗಡಿಯಾರನ ಹಾಕಬೇಕು, ಯಾವ ಕಡೆ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಗಡಿಯಾರನೂ ಕೂಡ ಸರಿಯಾದ ದಿಕ್ಕಿನಲ್ಲಿ ವಾಸ್ತು ಪ್ರಕಾರ ಹಾಕೊಳ್ಳಿ. ಅದು ತುಂಬ ಶುಭ ಫಲಗಳನ್ನ ಕೊಡುತ್ತೆ. ಇನ್ನು ಕ್ಯಾಲೆಂಡ್ರನ್ನ ತಗೋಬೇಕಾದ್ರೆ ನೆನಪಲ್ಲಿರಬೇಕು, ಅದು ಧನಾತ್ಮಕ ಚಿತ್ರಗಳು ಅಂದರೆ ಅದು ನೋಡಿದ ತಕ್ಷಣ ಖುಷಿ ಆಗೋದು, ಚೆನ್ನಾಗಿರೋದು, ಆ ಥರದ್ದು ಕ್ಯಾಲೆಂಡರ್ಗಳನ್ನ ತಗೋಬೇಕು. ಯಾವುದಾದ್ರೂ ಒಂದು ಸಂದೇಶ ಹೊಂದಿರೋದು ಅಥವಾ ಚಿತ್ರ ಚೆನ್ನಾಗಿರುವಂಥದ್ದು, ಮನೆಯಲ್ಲಿ ಹೂವುಗಳು, ಹಸಿರು ಪರ್ವತಗಳು, ದೇವರುಗಳು ಅಥವಾ ಯಾವುದಾದ್ರೂ ಲಕ್ಷ್ಮಿ, ಹಣಕಾಸು, ಆ ಥರ ಧನಾತ್ಮಕ ಅಂದರೆ ಅದು ನೋಡಿದ ತಕ್ಷಣ ನಮಗೆ ಪಾಸಿಟಿವ್ ವೈಬ್ಸ್ ಬರಬೇಕು. ಆ ರೀತಿ ಇರುವಂಥ ಕ್ಯಾಲೆಂಡರ್ನ ಆಯ್ಕೆ ಮಾಡಬೇಕು. ಯಾವತ್ತೂ ನೆಗೆಟಿವ್ ವೈಬ್ಸ್ ಇರುವಂಥ ಕ್ಯಾಲೆಂಡರ್ಗಳನ್ನ ಆಯ್ಕೆ ಮಾಡಬಾರ್ದು. ಕ್ಯಾಲೆಂಡರ್ಗಳನ್ನ ಆಯ್ಕೆ ಮಾಡಬೇಕಾದ್ರೂ ಕೂಡ ಜೋಪಾನವಾಗಿ ಆಯ್ಕೆ ಮಾಡಬೇಕು. ನಾವು ಇದರಲ್ಲೂ ಕೂಡ ಶುಭ ಫಲಿತಾಂಶವನ್ನು ಪಡಿಬೋದು. ಇದು ಕ್ಯಾಲೆಂಡರ್ನ ಯಾವಾಗ ಹಾಕಬೇಕು, ಯಾವ ದಿನ ಹಾಕಬೇಕು, ಯಾವ ರೀತಿದು ಹಾಕಬೇಕು ಮತ್ತು ಅದರಿಂದ ಏನು ಶುಭ ಫಲಿತಾಂಶಗಳು ದೊರೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿದವರು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಾನು ಇನ್ನೊಂದು ವಿಡಿಯೋ ಗಡಿಯಾರದ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಆದರೆ ನಾನು ಎಂಡಿಂಗಲ್ಲಿ ಹಾಕ್ತೀನಿ. ಗಡಿಯಾರನ ಕೂಡ ನಾವು ಯಾವುದೋ ಒಂದು ಕಡೆ ದಿಕ್ಕಿನಲ್ಲಿ ಹಾಕಬಾರ್ದು, ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಶುಭ ಅಂತ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಡಿಯಾರ ಅಂದರೆ ಯಾವ್ಯಾವುದೋ ರೀತಿ ಗಡಿಯಾರಗಳನ್ನ ಹಾಕ್ತಾ ಇರ್ತೀವಿ, ಅದರಲ್ಲಿ ನೋಡ್ಕೊಂಡು ಹಾಕಿ. ಅದರಲ್ಲೂ ಕೂಡ ನಾವು ವಾಸ್ತುವನ್ನ ನೋಡಿದ್ರೆ ಗಡಿಯಾರ ಕಾಲವನ್ನು ಸೂಚಿಸುವಂಥದ್ದು, ಅದರಲ್ಲೂ ದುಡ್ಡು ಕಾಸು ಕೊರತೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗಡಿಯಾರದ ವಿಡಿಯೋನ ನೋಡಿ ಗಡಿಯಾರ ಯಾವ ರೀತಿ ಇರುವಂಥ ಗಡಿಯಾರನ ಹಾಕಬೇಕು ಅಂತ ನೋಡಿಕೊಂಡು ಅದನ್ನು ಕೂಡ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯ ಗಡಿಯಾರನ ಹಾಕಿಕೊಳ್ಳಿ. ಜೊತೆಗೆ ಮುರಿದು ಹೋಗಿರೋ ಗಡಿಯಾರಗಳನ್ನ ಅಥವಾ ನಡಿದೇ ಇರೋ ಗಡಿಯಾರಗಳನ್ನ ಮನೆಯಲ್ಲಿ ಇಟ್ಕೋಬೇಡಿ. ರಿಪೇರಿ ಮಾಡಿಸ್ಬೇಕು ಅಂದಿದ್ರೆ ರಿಪೇರಿ ಮಾಡಿಸಿ, ಇಲ್ಲ ಅಂದರೆ ಅದನ್ನು ಮನೆಯಿಂದ ಹೊರಗಾಕಿ. ಆವಾಗ ನಿಮಗೆ ಶುಭ ಫಲಿತಾಂಶಗಳು ದೊರೆಯುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.